ಹೆಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಧನ್ಯ ವ್ಲಾಗ್ಸ್ ಕನ್ನಡ. ಎಲ್ಲರೂ ಹೇಗಿದ್ದೀರಾ? ನಾನು ತುಂಬಾ ಚೆನ್ನಾಗಿದ್ದೀನಿ. ಇವತ್ತಿನ ವ್ಲಾಗ್ನ ಕೂಡ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಟೈಮ್ ಆಗಲೇ 11:30 ಆಗ್ತಾ ಬಂದಿದೆ. ಪಾಪುನ ಮಲಗಿಸಿದ್ದೆ, ಅವನಿನ್ನೂ ಎದ್ದಿಲ್ಲ. ಹಾಗಾಗಿ ಎಲ್ಲ ಕೆಲಸ ಎಲ್ಲ ಮುಗಿಸ್ಕೊಂಡ್ಬಿಟ್ಟು ಕಿಚನ್ ಕ್ಲೀನ್ ಕೂಡ ಮುಗಿಸ್ಕೊಂಡಿದ್ದೀನಿ. ಇವತ್ತು ಕ್ಲೀನಿಂಗ್ ಕೆಲಸ ಎಲ್ಲ ಮುಗಿದ್ಮೇಲೆ ವ್ಲಾಗ್ನ ಸ್ಟಾರ್ಟ್ ಮಾಡೋಣ ಅಂತೇಳಿ ಅಂದ್ಕೊಂಡು ಇವಾಗ ಸ್ಟಾರ್ಟ್ ಮಾಡಿದೆ ಅಷ್ಟೇ ವ್ಲಾಗ್ನ. ಹಾಗೆ ಇವತ್ತು ನಾನ್ ವೆಜ್ ಮಾಡೋಣ ಅಂತೇಳಿ ಅಂದ್ಕೊಂಡಿದ್ದೀನಿ. ಚಿಕನ್ ತರಿಸಿದ್ದೆ, ಹಾಗೆ ಅದರಲ್ಲಿ ಬಿರಿಯಾನಿ ಮತ್ತು ಸ್ವಲ್ಪ ಗ್ರೇವಿ ಥರ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ತುಂಬ ಕ್ವಿಕ್ಕಾಗಿ ಆಗುತ್ತೆ. ಬ್ಯಾಚುಲರ್ ಬಿರಿಯಾನಿ ಅಂತ ಹೇಳ್ಬೋದು. ಜಾಸ್ತಿ ಮಸಾಲೆ ಎಲ್ಲ ಏನು ಹಾಕಲ್ಲ, ಹಾಗೆ ರುಬ್ಬೋದೇನು ಇರಲ್ಲ. ಡೈರೆಕ್ಟ್ ಮಸಾಲೆಗಳನ್ನ ಹಾಕಿಬಿಟ್ಟು ಮಾಡೋದು ತುಂಬಾ ಈಸಿ ಇರುತ್ತೆ ಈ ಬಿರಿಯಾನಿ ಮಾಡೋದು. ಸಡನ್ನಾಗಿ ಮನೆಗೆ ಯಾರಾದರೂ ಗೆಸ್ಟ್ ಬಂದಾಗ ಎಲ್ಲ ಮಾಡ್ಕೋಬೋದು ಈಸಿಯಾಗಿ. ತುಂಬ ಕ್ವಿಕ್ಕಾಗಿ ಆಗುತ್ತೆ. ಹಾಫ್ ಆನ್ ಅವರ್ಗೆ ಚಾಪ್ಸ್ ಮತ್ತು ಬಿರಿಯಾನಿ ಎರಡೂ ಕೂಡ ಮಾಡಿಬಿಟ್ಟು ಮುಗಿಸ್ಕೋಬೋದು. ಆಮೇಲೆ ಗೆಸ್ಟ್ ಯಾರಾದರೂ ಬಂದಾಗ ಅವ್ರ ಜೊತೆ ಮಾತಾಡ್ತಾ ಕೂತ್ಕೋಬೋದಲ್ಲ ಅಂತ ಹೇಳ್ಬಿಟ್ಟು ನಾನು ಹಾಗೆ ತುಂಬಾ ದಿನ ಆಗಿತ್ತು ಬಿರಿಯಾನಿ ಮಾಡೇ ಇರಲಿಲ್ಲ ಮನೇಲಿ. ಹಾಗಾಗಿ ಟ್ರೈ ಮಾಡೋಣ ಅಂತ ಹೇಳ್ಬಿಟ್ಟು ಮಾಡ್ತಾಯಿದ್ದೀನಿ. ಟ್ರೈ ಅಲ್ಲ, ತುಂಬ ದಿನ ಮಾಡ್ತೀನಿ. ಇದೇ ಥರ ಮಾಡೋದು ನಾನು ಕಾಮನ್ನಾಗಿ. ಪಾಪು ಇರೋದ್ರಿಂದ ಪಾಪು ಇಟ್ಕೊಂಡ್ಬಿಟ್ಟು ತುಂಬ ಮಸಾಲೆ ಎಲ್ಲ ರುಬ್ಬಿಟ್ಟು ತುಂಬ ಟೈಮ್ ತೊಗೊಂಡ್ಬಿಟ್ಟು ಮಾಡೋದಕ್ಕಾಗಲ್ಲ. ಹಾಗಾಗಿ ಕ್ವಿಕ್ಕಾಗಿ ಏನಾಗುತ್ತೆ ಅದನ್ನೇ ಮಾಡ್ಕೊಳ್ತೀನಿ. ಹಾಗೆ ಆ ರೆಸಿಪಿನ ನಿಮ್ಮ ಜೊತೆ ಕೂಡ ಶೇರ್ ಮಾಡ್ತೀನಿ. ಇವತ್ತು ಆಲ್ಮೋಸ್ಟ್ ಎಲ್ಲ ಕೆಲಸನೂ ಮುಗಿದಿದೆ. ಇನ್ನೊಂದು ಅಡುಗೆ ಕೆಲಸವನ್ನು ಮುಗಿದ್ಬಿಟ್ರೆ ಮುಗಿಯುತ್ತೆ ಇವತ್ತಿನ ಕೆಲಸ. ಪಾಪು ಹೇಳೋದ್ರೊಳಗಡೆ ಅಡುಗೆ ಕೆಲಸ ಕೂಡ ಮುಗಿಸ್ಕೊಳ್ತೀನಿ. ಅವ್ನು ಇದ್ಮೇಲೆ ಅವ್ನ ಜೊತೆ ಕುತ್ಕೊಂಡ್ಬಿಟ್ಟು ಆಟ ಆಡಿಸ್ಬೋದಲ್ಲ ಅವನ್ನ ಅಂತ ಹೇಳ್ಬಿಟ್ಟು ಅವಾಗ ಅವನಿಗೆ ಕೂಡ ಖುಷಿ ಆಗುತ್ತೆ. ನಾನೀಗ ಅವನ್ನ ಒಂದು ಕಡೆ ಬಿಟ್ಬಿಟ್ಟು ನಾನು ಅಡುಗೆ ಮಾಡೋಕ್ಕೆ ಕ್ಲೀನಿಂಗ್ ಕೆಲಸಕ್ಕೆಲ್ಲ ಬಂದರೆ ಅವನು ಕೂಡ ಕುತ್ಕೊಂಡು ಆಟ ಆಡೋದಿಲ್ಲ. ಅವನು ಕೂಡ ನನ್ನ ಹಿಂದೆ ಬರೋಕ್ಕೆ ಶುರು ಮಾಡ್ತಾನೆ. ಕಿಚನ್ಗೆಲ್ಲ ಬಂದ್ಬಿಟ್ಟು ಎಲ್ಲ ಹೇಳ್ದಾಕೋದು ಈ ಥರ ಮಾಡ್ತಾನೆ. ಹಾಗಾಗಿ ಅವ್ನು ಹೇಳೋಕ್ಕಿಂತ ಮುಂಚೆನೇ ಕೆಲಸ ಮುಗಿಸ್ಕೊಂಡಿದ್ದೀನಿ. ಈಗ ಅಡುಗೆ ಕೆಲಸವನ್ನು ಮುಗಿಸ್ಕೊಬಿಡ್ತೀನಿ. ಅವಾಗ ಅವ್ನು ಇದ್ಮೇಲೆ ಅವನ ಜೊತೆ ಕುತ್ಕೊಂಡ್ಬಿಟ್ಟು ಆಟ ಆಡ್ಬೋದು, ಈಸಿ ಆಗುತ್ತೆ. ಹಾಗೆ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ, ಬನ್ನಿ. ಮೀಶೋದಿಂದ ನಾನು ಕಿಚನ್ ಕ್ಲೀನ್ ಮಾಡೋದಕ್ಕೆ ಅಂತ ಹೇಳಿಬಿಟ್ಟು 3 ಬ್ರಷ್ಗಳನ್ನ ಆರ್ಡರ್ ಮಾಡಿದ್ದೆ. ಅದು ಕೂಡ ಬಂದಿತ್ತು ಪಾರ್ಸಲ್ಲು. ಹಾಗಾಗಿ ಓಪನ್ ಮಾಡಿಬಿಟ್ಟು ನೋಡ್ತಾ ಇದ್ದೀನಿ ಹೇಗಿದೆ ಅಂತ ಹೇಳಿಬಿಟ್ಟು ನಿಮ್ಮ ಜೊತೆ ಕೂಡ ಶೇರ್ ಮಾಡ್ತಾ ಇದ್ದೀನಿ ಕ್ವಾಲಿಟಿ ಎಲ್ಲ ಹೇಗಿದೆ ಅಂತ ಹೇಳಿಬಿಟ್ಟು. ಹಾಗೆ ಇದನ್ನ ಓಪನ್ ಮಾಡ್ತಾ ಇದ್ದೀನಿ. ಇದು ನನಗೆ ತುಂಬ ಕಡಿಮೆಗೆ ಸಿಕ್ತು. ನಾನು ಪ್ರೈಸ್ನ ಕೂಡ ಮೆನ್ಷನ್ ಮಾಡಿರ್ತೀನಿ ಸ್ಕ್ರೀನ್ ಮೇಲೆ. ಪ್ರಾಡಕ್ಟ್ ಬೇಕು ಅಂತ ಹೇಳಿದರೆ ಕಮೆಂಟ್ ಮಾಡಿ, ಲಿಂಕ್ನ ಶೇರ್ ಮಾಡ್ತೀನಿ. ಈ ಥರ ಸೆಟ್ ಆಫ್ 3 ಬರುತ್ತೆ. ಇದು ಬ್ರಷಸ್ ಕಿಚನ್ ಗ್ಯಾಸ್ ಕ್ಲೀನಿಂಗಿಗೆಲ್ಲ ಯೂಸ್ ಆಗ್ಬೋದು ಅಂತ ಹೇಳಿಬಿಟ್ಟು ತರಿಸಿದ್ದೀನಿ. ತುಂಬ ಚೆನ್ನಾಗಿತ್ತು. ಕ್ವಾಲಿಟಿ ಕೂಡ ಸ್ವಲ್ಪ ಗಟ್ಟಿಯಾಗೇ ಇದೆ. ಅದ್ರ ಮೇಲ್ಗಡೆ ಗ್ಯಾಸ್ ಮೇಲೆಲ್ಲ ಚೆಲ್ಲಿದಾಗ ಅದನ್ನೆಲ್ಲ ಕ್ಲೀನ್ ಮಾಡ್ಕೊಳ್ಳೋದಕ್ಕೆ ಈಸಿ ಆಗುತ್ತೆ ಅಂತ ಹೇಳಿಬಿಟ್ಟು ತರಿಸಿದ್ದೀನಿ. ಇದರಲ್ಲಿ ಒಂದು ಸ್ಟೀಲ್ ಇದೆ, ಇನ್ನೊಂದು ನಾರ್ಮಲ್ ಬ್ರಷಸ್ ಇದೆ. ನಾರ್ಮಲ್ ಬ್ರಷಸ್ ಎಲ್ಲ ಕೂಮ್ನ ವಾಶ್ ಮಾಡೋದಕ್ಕೆ ಯೂಸ್ ಮಾಡ್ಬೋದು. ಹಾಗೆ ಸ್ಟೀಲ್ದೆಲ್ಲ ಏನಿದೆ ಅದನ್ನ ಗ್ಯಾಸ್ ಸ್ಟವ್ ಯೂಸ್ ಮಾಡೋದಕ್ಕೆ ಅಥವಾ ಕುಕ್ಕರ್ ಸೈಡಲ್ಲಿ ಮಿಕ್ಸಿದು ಜಾರದ ಸೈಡಲ್ಲೆಲ್ಲ ಕೂತಿರುತ್ತಲ್ಲ ಅದನ್ನೆಲ್ಲ ತೆಗಿಯೋದಕ್ಕಾಗುತ್ತೆ ಅಂತ ಹೇಳಿಬಿಟ್ಟು ತರಿಸಿದ್ದೀನಿ. ಇದು ಕ್ವಾಲಿಟಿ ಕೂಡ ತುಂಬ ಚೆನ್ನಾಗಿದೆ. ಪ್ರೈಸ್ಗೆ ತಕ್ಕಂತೆ ಇದೆ ಕ್ವಾಲಿಟಿ. ಹಾಗೆ ನಾನೀಗ ಅಡುಗೆ ಕೂಡ ಶುರು ಮಾಡಿಕೊಂಡೆ. ಫಸ್ಟು ಬಿರಿಯಾನಿ ಮತ್ತು ಚಾಪ್ಸ್ ಎರಡು ಒಟ್ಟಿಗೆ ಮಾಡ್ಕೊಳ್ತೀನಿ. ಅಂದರೆ 2 ಸ್ಟವ್ ಮೇಲೂ ಒಂದೊಂದು ಪಾತ್ರೆ ಇಟ್ಬಿಟ್ಟು ಒಟ್ಟೊಟ್ಟಿಗೆ ಮಾಡ್ಕೊಳ್ತೀನಿ. ನನಗೆ ಈ ಥರ ಮಾಡೋದೇ ಈಸಿ ಆಗುತ್ತೆ. ಹಾಗೆ ನಾನು ಫಸ್ಟ್ ಇಲ್ಲಿ ಕುಕ್ಕರ್ಗೆ ಸ್ವಲ್ಪ ಆಯಿಲ್ ಹಾಕಿಬಿಟ್ಟು ಬಿಸಿ ಆಗೋದಕ್ಕೆ ಇಟ್ಟಿದ್ದೀನಿ. ಹಾಗೆ ಬಿರಿಯಾನಿಗೆ ಚಕ್ಕೆ, ಲವಂಗ, ಒಂದು ಏಲಕ್ಕಿ ಕಾಯಿ ಮತ್ತು ಪಲಾವ್ ಎಲೆನ ಹಾಕಿಬಿಟ್ಟು ಒಂದು 2 ನಿಮಿಷ ನೀಟಾಗಿ ಫ್ರೈ ಮಾಡ್ಕೊಳ್ತೀನಿ. ಗ್ರೇವಿ ಕೂಡ ಚಕ್ಕೆ ಲವಂಗನ ಆ್ಯಡ್ ಮಾಡ್ತೀನಿ. ಏಲಕ್ಕಿ ಮತ್ತು ಪಲಾವ್ ಎಲೆನ ಆ್ಯಡ್ ಮಾಡೋದಿಲ್ಲ. ಹಾಗೆ ಚಾಪ್ ಮಾಡ್ಕೊಂಡಿರೋ ಈರುಳ್ಳಿನ ಹಾಕ್ತಾಯಿದ್ದೀನಿ ಬಿರಿಯಾನಿಗೆ ಹಸಿರು ಮೆಣಸಿನ್ಕಾಯಿನ ಯೂಸ್ ಮಾಡ್ತಾ ಇಲ್ಲ. ಚಾಪ್ಸಿಗೆ ಮಾತ್ರ ಯೂಸ್ ಮಾಡ್ತಾ ಇದ್ದೀನಿ ಹಸಿರು ಮೆಣಸಿನ್ಕಾಯಿನ. ಹಾಗಾಗಿ ಹಸಿರು ಮೆಣಸಿನ್ಕಾಯಿ ಚಾಪ್ಸಿಗೆ ಹಾಕಿಬಿಟ್ಟು ಫಸ್ಟು ಡ್ರೈ ಮಾಡ್ಕೊಳ್ತೀನಿ. ಬಿರಿಯಾನಿಗೆ ನಾನು 1.5 ಅಷ್ಟು ಈರುಳ್ಳಿನ ತೊಗೊಂಡಿದ್ದೀನಿ. ಹಾಗೆ ಚಾಪ್ಸಿಗೆ ಅರ್ಧದಷ್ಟು ಈರುಳ್ಳಿನ ತೊಗೊಂಡಿದ್ದೀನಿ. ಚಾಪ್ಸಿಗೆ ಏನು ಜಾಸ್ತಿ ಈರುಳ್ಳಿ ಬೇಕಾಗಲ್ಲ, ಬಟ್ ಬಿರಿಯಾನಿಗೆ ಬೇಕಾಗುತ್ತೆ. ಬಿರಿಯಾನಿಗೆ ಈರುಳ್ಳಿ ಬಿದ್ದಷ್ಟು ಚೆನ್ನಾಗಾಗುತ್ತೆ. ಹಾಗೆ ಟೊಮ್ಯಾಟೋನ ನಾರ್ಮಲ್ ಸೈಜು 2 ಟೊಮ್ಯಾಟೋನ ಕಟ್ ಮಾಡ್ಕೊಂಡಿದ್ದೆ, ಮೀಡಿಯಮ್ ಸೈಜ್ದು. ಒಂದು ಬಿರಿಯಾನಿಗೆ ಹಾಕಿದ್ದೀನಿ. ಹಾಗೆ ಒಂದು ಚಾಪ್ಸಿಗೆ ಹಾಕಿಬಿಟ್ಟು, ಚಾಪ್ಸ್ ಮೀನ್ಸ್ ಗ್ರೇವಿಗೆ ಹಾಕಿಬಿಟ್ಟು ನಾನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನೀಟಾಗಿ ಅದು ಬೆಂದಾದಮೇಲೆ ಅದಕ್ಕೆ ಚಿಕನ್ನ ಹಾಕ್ತಾಯಿದ್ದೀನಿ. ಒಂದು ಅರ್ಧದಿಂದ 3/4 kg ಚಿಕನ್ನ ನಾನು ಬಿರಿಯಾನಿ ಮಾಡ್ತಾಯಿದ್ದೀನಿ. ಹಾಗೆ ಮಿಕ್ಕಿದೊಂದು ಮುಕ್ಕಾಲಿಂದ 1 kg ಚಿಕನ್ನ ಗ್ರೇವಿ ಮಾಡ್ತಾಯಿದ್ದೀನಿ. ಹಾಗೆ ಚಿಕನ್ನ ಒಂದು 2-3 ಸಲ ನೀಟಾಗಿ ವಾಶ್ ಮಾಡ್ಕೊಂಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ ಬಾಣಲಿಗೆ. ಮತ್ತು ಕುಕ್ಕರ್ಗೆ ಕೂಡ ಹಾಕ್ಕೊಂಡಿದ್ದೀನಿ. ಹಾಗೆ ನಾನು ಬಿರಿಯಾನಿಗೆ ತುಂಬ ಗಟ್ಟಿ ಮೂಳೆ ಅಂಥದ್ದೆಲ್ಲ ಹಾಕೋದಕ್ಕಿಲ್ಲ, ಸ್ವಲ್ಪ ಮಾಂಸ ಥರದ್ದು ಹಾಕಿರ್ತೀನಿ. ಏಕೆಂದರೆ ಬಿರಿಯಾನಿಲಿ ಪೀಸಸ್ಗೆ ಜಾಸ್ತಿ ಮಸಾಲೆ ಎಲ್ಲ ಹಿಡಿಯೋದಿಲ್ಲ. ಹಾಗಾಗಿ ನಾನು ಬಿರಿಯಾನಿಗೆ ಸ್ವಲ್ಪ ಮೆತ್ತಗಿರೋದು ಹಾಕಿರ್ತೀನಿ. ಚಾಪ್ಸಿಗೆ ಅಥವಾ ಗ್ರೇವಿಗೆ ಏನು ಬರುತ್ತೆ ಸ್ವಲ್ಪ ಗಟ್ಟಿ ಇರೋ ಮೂಳೆನೆಲ್ಲ ಹಾಕ್ತಾಯಿದ್ದೀನಿ. ಇದು ಇಡೀ ಕೋಳಿನ ಕಟ್ ಮಾಡಿಸ್ಕೊಬಂದಿದ್ವಿ, ಹಾಗಾಗಿ ಕಾಲೆಲ್ಲ ಕೊಟ್ಟಿದ್ದಾರೆ. ಕಾಲು ಕೂಡ ಟೇಸ್ಟಿಯಾಗಿರುತ್ತಂತೆ, ಬಟ್ ನಾನು ತಿಂದಿಲ್ಲ. ನಂಗೆ ಇಷ್ಟ ಆಗಲ್ಲ ಕಾಲು ತಿನ್ನೋದಕ್ಕೆ, ಬಟ್ ರತನ್ ತಿಂತಾರೆ. ಹಾಗಾಗಿ ಅದನ್ನ ಕೂಡ ಹಾಕಿದ್ದೀನಿ. ಹಾಗೆ ಒಂದು ಸ್ವಲ್ಪ ಅರಿಶಿನ ಪುಡಿ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಎರಡಕ್ಕೂ ಒಟ್ಟಿಗೆ ಮಾಡೋದ್ರಿಂದ ಎರಡಕ್ಕೂ ಕೂಡ ಸ್ವಲ್ಪ ಸ್ವಲ್ಪ ಅರಿಶಿನ ಪುಡಿ, ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಕೂಡ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಒಂದು ಸ್ವಲ್ಪ ಉಪ್ಪನ್ನ ಕಡಿಮೆನೇ ಹಾಕ್ಕೊಂಬಿಟ್ಟು ಮಿಕ್ಸ್ ಮಾಡ್ಕೊಳ್ತೀನಿ. ಯಾಕೆಂದರೆ ನನ್ನ ಕೈಯಲ್ಲಿ ಸ್ವಲ್ಪ ಉಪ್ಪು ಜಾಸ್ತಿ ಆಗಿಬಿಡುತ್ತೆ ಹೇಗೆ ಹಾಕೋದಕ್ಕೆ ಹೋದ್ರೂ. ಹಾಗಾಗಿ ಟೇಸ್ಟ್ ನೋಡಿಬಿಟ್ಟು ಹಾಕ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಒಂದು ಸ್ವಲ್ಪ ಉಪ್ಪನ್ನ ಹಾಕಿಬಿಟ್ಟು ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಎರಡನ್ನೂ ಮಿಕ್ಸ್ ಮಾಡ್ಕೊಂಬಿಟ್ಟು ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ಬೇಯೋದಕ್ಕೆ ಬಿಡ್ತೀನಿ. ಬಿರಿಯಾನಿದೇನಿದೆ ಅದು ಸ್ವಲ್ಪ ಬೇಗ ಬೇಯುತ್ತೆ, ಯಾಕೆಂದರೆ ಸ್ವಲ್ಪ ಮಾಂಸ ಮಾತ್ರ ಇರುತ್ತಲ್ಲ, ಹಾಗಾಗಿ ಅದು ನೀರೆಲ್ಲ ಬಿಟ್ಕೊಂಡ್ಬಿಟ್ಟು ಡ್ರೈ ಆಗ್ತಾ ಬಂದಿತ್ತು. ಹಾಗಾಗಿ ಅದನ್ನ ಮಿಕ್ಸ್ ಮಾಡ್ತಾಯಿದ್ದೀನಿ ನೀಟಾಗಿ.
ಫುಲ್ ಡ್ರೈ ಆಗಕ್ಕೆ ಬಿಟ್ಟರೆ ತಳ ಹಿಡಿಯೋದಕ್ಕೆ ಶುರುವಾಗುತ್ತೆ. ಹಾಗೆ ಗ್ರೇವಿ ಇದರಲ್ಲಿ ಇನ್ನೂ ಕರೆಕ್ಟಾಗಿ ನೀರು ಬಿಟ್ಟಿರಲಿಲ್ಲ. ಹಾಗಾಗಿ ಅದನ್ನ ಮಿಕ್ಸ್ ಮಾಡಿಬಿಟ್ಟು ಮುಚ್ಚಿಬಿಟ್ಟು ಇಟ್ಟಿರ್ತೀನಿ ಹಾಗೆ ಇಲ್ಲಿ ನಾನು ಬಿರಿಯಾನಿಗೆ ನೀರನ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಅಕ್ಕಿ ಎಷ್ಟು ತೊಗೊಂಡಿದ್ದೀನಿ ಅಂದರೆ 1 ಲೋಟ ಅಕ್ಕಿಗೆ 2 ಲೋಟದಷ್ಟು ನೀರನ್ನ ಹಾಕ್ಕೊಂಡ್ಬಿಟ್ಟು ನೀಟಾಗಿ ಹಾಕಿಬಿಟ್ಟು ಮಿಕ್ಸ್ ಮಾಡಿದ್ದೀನಿ. ಹಾಗೆ ನಾನಿಲ್ಲಿ ಒಂದು ತೇಜು ಬಿರಿಯಾನಿ ಪೌಡರ್ ಬರುತ್ತಲ್ಲ ಅದನ್ನ ಆ್ಯಡ್ ಮಾಡ್ಕೊಳ್ತಿದ್ದೀನಿ. ಒಂದು ಫುಲ್ ಪ್ಯಾಕೆಟ್ನ ಹಾಕಿದ್ದೀನಿ. ನಾನು ಯಾವಾಗಲೂ ತೇಜುನೇ ಯೂಸ್ ಮಾಡೋದು. ಹಾಗೆ ಒಂದು ಅರ್ಧ ಸ್ಪೂನ್ದಷ್ಟು ಸಾಂಬಾರು ಪುಡಿ, ಅರ್ಧ ಸ್ಪೂನ್ದಷ್ಟು ಖಾರ ಪುಡಿನ ಆ್ಯಡ್ ಮಾಡಿಬಿಟ್ಟು ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನಾನು ಯಾವುದೇ ರೀತಿಯಾದ ಹಸಿಮೆಣಸಿನ್ಕಾಯಿ ಎಲ್ಲ ರುಬ್ಬಿಟ್ಟು ಮಾಡ್ತಾ ಇಲ್ಲ ಹಾಗೆ ಒಂದು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕಿಬಿಟ್ಟು ನೀಟಾಗಿ ಮಿಕ್ಸ್ ಮಾಡ್ಕೊತೀನಿ. ಇದನ್ನ ಬೇಕಾದ್ರೆ ಚಿಕನ್ಗೆ ಬೇಯ್ತಾ ಇರುತ್ತಲ್ಲ ಆವಾಗಲೇ ಬೇಕಾದರೂ ಹಾಕ್ಬೋದು, ನೀರೆಲ್ಲ ಹಾಕೋದಕ್ಕಿಂತ ಮುಂಚೆ. ಬಟ್ ನಾನು ಈ ಹಂತದಲ್ಲೇ ಹಾಕೋದು, ಹಾಗಾಗಿ ಅದನ್ನ ಕೂಡ ಆ್ಯಡ್ ಮಾಡಿಬಿಟ್ಟು 1-2 ಸ್ಪೂನಷ್ಟು ತುಪ್ಪನ ಹಾಕಿಬಿಟ್ಟು ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ತುಪ್ಪನ ಬೇಕಿದ್ರೆ ಒಗ್ಗರಣೆ ಕೂಡ ಹಾಕ್ಬೋದು, ಬಟ್ ನಾನು ಒಗ್ಗರಣೆಗೆ ಹಾಕಲ್ಲ. ಈ ಥರ ನೀರೆಲ್ಲ ಹಾಕಿಬಿಟ್ಟು ಮಸಾಲೆ ಎಲ್ಲ ಹಾಕಿದ ಮೇಲೆ ತುಪ್ಪನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ನೀಟಾಗಿ ಅಕ್ಕಿನ ತೊಳೆದ್ಬಿಟ್ಟು ಹಾಕ್ತಾಯಿದ್ದೀನಿ. ಒಂದು ಸಲ ನೀಟಾಗಿ ಅಕ್ಕಿನ ತೊಳೆದಿದ್ದೆ, ಸೋನಾ ಅಕ್ಕಿನ ಯೂಸ್ ಮಾಡ್ತಾ ಇದ್ದೀನಿ. ಯಾವುದೇ ರೀತಿಯಾದ ಬಾಸ್ಮತಿ ರೈಸ್ ಎಲ್ಲ ಏನೂ ಯೂಸ್ ಮಾಡ್ತಾ ಇಲ್ಲ. ನಾನು 2.5 ಲೋಟದಷ್ಟು ಅಕ್ಕಿ ತೊಗೊಂಡಿದ್ದೆ, ಹಾಗಾಗಿ 5-1/4 ಲೋಟದಷ್ಟು ನೀರನ್ನ ಹಾಕಿಬಿಟ್ಟು ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ವಿಷಲ್ ಬರೆಸ್ತೀನಿ. ಒಂದು 3 ವಿಷಲ್ ಬರೆಸ್ತೀನಿ, ಏಕೆಂದರೆ ಅಕ್ಕಿನ ಯಾವುದೇ ರೀತಿಯಾಗಿ ನಾನು ನೆನೆಸಿಟ್ಟಿರಲಿಲ್ಲ ಹಾಗೆ ಇಲ್ಲಿ ಗ್ರೇವಿಗೆ ನಾನು ಒಂದು ಸ್ವಲ್ಪ ನೀರನ್ನ ಆ್ಯಡ್ ಮಾಡಿಬಿಟ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕಿದ್ದೀನಿ. ಇದು 3/4 ಭಾಗದಷ್ಟು ಚಿಕನ್ ಬೆಂದಿದೆ. ಈಗ ಇದಕ್ಕೆ ಕೂಡ ಮಸಾಲೆ ಪೌಡರ್ನ ಹಾಕ್ತಾಯಿದ್ದೀನಿ. ಚಿಕನ್ ಮಸಾಲ ಬರುತ್ತಲ್ಲ ಅದನ್ನ ಹಾಕಿದ್ದೀನಿ. ಹಾಗೆ ಒಂದು 1/4 ಸ್ಪೂನಷ್ಟು ಸಾಂಬಾರು ಪುಡಿ, ಒಂದು ಅರ್ಧ ಸ್ಪೂನಷ್ಟು ಖಾರ ಪುಡಿನ ಹಾಕ್ಕೊಂಡ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡ್ತೀನಿ. ಇದು ಕೂಡ ಟೇಸ್ಟ್ ಸಖತ್ತಾಗಿ ಬರುತ್ತೆ. ಫುಲ್ ಡ್ರೈ ಆಗೋದಕ್ಕೆ ಬಿಡ್ತೀನಿ. ಸ್ವಲ್ಪ ಡ್ರೈ ಆದಮೇಲೆ ಒಂದು ಸ್ವಲ್ಪ ಪುದೀನ ಮತ್ತು ಕೊತ್ತಂಬರಿ ಸೊಪ್ಪನ್ನ ಮೇಲ್ಗಡೆಯಿಂದ ಉದುರಿಸ್ತಾ ಇದ್ದೀನಿ. ಒಂದು ಸ್ವಲ್ಪ ಮಾತ್ರ ಹಾಕ್ಕೊಳ್ತೀನಿ, ಅದ್ರ ಟೇಸ್ಟ್ ಎಲ್ಲ ಅಷ್ಟೊಂದು ಇಷ್ಟ ಆಗಲ್ಲ. ಹಾಗಾಗಿ ಅದು ನೀಟಾಗಿ ಇನ್ನು ಸ್ವಲ್ಪ ಡ್ರೈ ಆಗಲಿ ಅಂತ ಹೇಳಿಬಿಟ್ಟು ಹಾಗೆ ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ಇಡ್ತೀನಿ. ಹಾಗೆ ವಿಷಲ್ ಕೂಲ್ ಆದಮೇಲೆ ಕುಕ್ಕರ್ ಲಿಡ್ನ ಓಪನ್ ಮಾಡಿಬಿಟ್ಟು ಬಿರಿಯಾನಿನ ನೀಟಾಗಿ ಮಿಕ್ಸ್ ಮಾಡಿಕೊಂಡ್ರೆ ಬಿರಿಯಾನಿ ರೆಡಿ ಆಗಿರುತ್ತೆ. ಹಾಗೆ ಒಂದು ಸ್ವಲ್ಪ ನಿಂಬೆಹಣ್ಣನ್ನ ಕೂಡ ಬೇಕಿದ್ರೆ ಆ್ಯಡ್ ಮಾಡ್ಕೋಬೋದು ಮಿಕ್ಸ್ ಮಾಡುವಾಗ. ಹಾಗೆ ನಾನು ಬಿರಿಯಾನಿ ಜೊತೆ ಚಾಪ್ಸ್ ಮತ್ತು ಒಂದು ಸ್ವಲ್ಪ ಮೊಸರು ಗೊಜ್ಜು ಮಾಡಿದ್ದೆ, ಅದನ್ನ ಹಾಕ್ಕೊಂಡ್ಬಿಟ್ಟು 1 ಪೀಸ್ ಆಫ್ ಈರುಳ್ಳಿನ ಹಾಕ್ಕೊಂಡ್ಬಿಟ್ಟು ಸರ್ವ್ ಮಾಡ್ಕೊಂಡಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಬಾಯ್.